ನಮಸ್ಕಾರ. ಮುಖ್ಯಾಂಶಗಳು. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿಂದು ದೇಶದ ಜನರೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿಂದು ರೈತರ ರ್ಯಾಲಿ ಉದ್ದೇಶಿಸಿ ಪ್ರಧಾನಿ ಭಾಷಣ. ಲೋಕಸಭಾ ಚುನಾವಣೆ, ಕಾಂಗ್ರೆಸ್ ಜೆಡಿಎಸ್ ಸೀಟು ಹಂಚಿಕೆ ಶೀಘ್ರದಲ್ಲೇ ಇತ್ಯರ್ಥ. ದಿನೇಶ್ ಗುಂಡೂರಾವ್. ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನಕ್ಕೆ ಇಂದು ತೆರೆ. ಅಗ್ನಿ ಅವಘಡ ಹಿನ್ನೆಲೆ ವಾಹನ ನಿಲುಗಡೆಗೆ ಪರ್ಯಾಯ ವ್ಯವಸ್ಥೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಆಕಾಶವಾಣಿಯ ಮನದ ಮಾತು ಮನ್ ಕಿ ಬಾತ್ನ 53ನೇ ಅವತರಣಿಕೆಯಲ್ಲಿ ತಮ್ಮ ಅನಿಸಿಕೆ ಆಲೋಚನೆಗಳನ್ನು ದೇಶದ ಜನರೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ದೂರದರ್ಶನದಲ್ಲಿ ಕನ್ನಡದ ಅವತರಣಿಕೆ ಬೆಳಗ್ಗೆ 11:30ಕ್ಕೆ ಡಿಡಿ ಚಂದನದಲ್ಲಿ ಪ್ರಸಾರವಾಗಲಿದ್ದು, ಮರುಪ್ರಸಾರ ಇಂದು ರಾತ್ರಿ 10 ಗಂಟೆಗೆ ಬಿತ್ತರಗೊಳ್ಳಲಿದೆ. ಬೆಂಗಳೂರು ಬಿಜೆಪಿ ಘಟಕದ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಅಂಗವಾಗಿ ಇಂದು ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಶ್ರೋತೃಗಳಿಗಾಗಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಸಂಸದ ಪಿಸಿ ಮೋಹನ್, ಸುಮಾರು 4,000 ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು, ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಶಾಸಕರು ಮತ್ತು ಎಲ್ಲಾ ವಾರ್ಡ್ಗಳ ಪಾಲಿಕೆ ಸದಸ್ಯರು, ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ವ್ಯಾಪ್ತಿಯ ಕೆಲ ಸ್ಥಳಗಳಲ್ಲಿ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿದೆ ಎಂದು ಹೇಳಿದರು. 4,000 ಜನ ಕಾರ್ಯಕರ್ತರು ಇಡೀ ಬೆಂಗಳೂರು ಮಹಾನಗರದಿಂದ, ಸೆಂಟ್ರಲ್ಲು ಮತ್ತೆ ನಾರ್ತ್ ಇಂದ ಈ ಜಾಗದಲ್ಲಿ ಒಂದು ನಾಳೆ ಎಲ್ಲರೂ ಕೂಡ ಮನ್ ಕಿ ಬಾತ್ ಅನ್ನು 11 ಗಂಟೆಗೆ ವೀಕ್ಷಣೆ ಮಾಡಲಿದ್ದಾರೆ. ಸದಾನಂದ ಗೌಡರು ಉತ್ತರದಿಂದ ಸಂಸದರು ಮತ್ತು ಸಚಿವರು, ಕೇಂದ್ರದಿಂದ ಶ್ರೀಯುತ ಪಿಸಿ ಮೋಹನ್ ಅವರು ಕಾರ್ಯಕ್ರಮದಲ್ಲಿರ್ತಾರೆ. ಮತ್ತೆ ಈ ಭಾಗಕ್ಕೆ ಬರ್ತಕ್ಕಂಥ ಶಾಸಕರು, ಮಹಾನಗರ ಪಾಲಿಕಾ ಸದಸ್ಯರು, ಪಕ್ಷದ ಎಲ್ಲ ವರಿಷ್ಠಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಕಾರ್ಯಕ್ರಮ ಇರುತ್ತೆ. ನಾಳೆ 11 ಪ್ರಧಾನಿ ನರೇಂದ್ರ ಮೋದಿ ಇಂದು ಉತ್ತರ ಪ್ರದೇಶಕ್ಕೆ ಭೇಟಿ ನೀಡಲಿದ್ದು, ಗೋರಖ್ಪುರದಲ್ಲಿ ರೈತರ ರ್ಯಾಲಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ ಸಂದರ್ಭದಲ್ಲಿ ಮಹತ್ವಾಕಾಂಕ್ಷಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಚಾಲನೆ ನೀಡಲಿದ್ದಾರೆ. ರೈತರಿಗೆ ವಾರ್ಷಿಕ 6,000 ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಈ ಯೋಜನೆಯ ಮೊದಲ ಕಂತಿನ 2,000 ರೂಪಾಯಿ ಮಾರ್ಚ್ 31ರೊಳಗೆ ರೈತರ ಖಾತೆಗೆ ಜಮೆ ಮಾಡುವ ಯೋಜನೆ ಇದಾಗಿದೆ. ಈ ಬಾರಿಯ ಕೇಂದ್ರದ ಬಜೆಟ್ನಲ್ಲಿ ಇದನ್ನು ಘೋಷಿಸಲಾಗಿತ್ತು. ಒಟ್ಟು 12 ಕೋಟಿ ರೈತರು ಈ ಯೋಜನೆಯ ಪ್ರಯೋಜನ ಪಡೆಯಲಿದ್ದಾರೆ. ಪ್ರಧಾನಿಯವರು ಗೋರಖ್ಪುರದಲ್ಲಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಸಹ ನೆರವೇರಿಸಲಿದ್ದಾರೆ. आयोजित स्वच्छ कुंभ स्वच्छ आभार कार्यक्रम में भाग लेंगे. ನಂತರ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಪಾಲ್ಗೊಂಡು ಸ್ವಚ್ಛ ಭಾರತ ಯೋಜನೆಯಡಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದು, ಪುಣ್ಯ ಸ್ನಾನಗಳಿಗೆ ಶಂಕುಸ್ಥಾಪನೆ ಸಹ ನೆರವೇರಿಸಲಿದ್ದಾರೆ. ಭಾರತ 10 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯೊಂದಿಗೆ ವಿಶ್ವದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಪಾಲ್ಗೊಂಡ ದೃಷ್ಟಿಯನ್ನು ಸ್ವಚ್ಛ ಭಾರತ ಯೋಜನೆಯಡಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದು, ಪುಣ್ಯ ಸ್ನಾನ ಮಾಡಲಿದ್ದಾರೆ. ಜಾಗತಿಕ ವ್ಯಾಪಾರ ಶೃಂಗಸಭೆಯಲ್ಲಿ ಅವರು ದೇಶದಲ್ಲಿ ಸ್ಪರ್ಧಾತ್ಮಕ ವಾತಾವರಣ ಸೃಷ್ಟಿಯಾಗಿದ್ದು, ಇದರಿಂದ ಪ್ರಗತಿಯತ್ತ ದಾಪುಗಾಲು ಇಡಲಾಗುತ್ತಿದೆ. 3ನೇ ಅತಿದೊಡ್ಡ ಭ್ರಷ್ಟಾಚಾರ, ದುರಾಡಳಿತ ಮತ್ತಿತರ ವಿಚಾರಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈಗ ಉತ್ತಮ ಆಡಳಿತ ನೀಡುವ ವಿಚಾರದಲ್ಲಿ ತಮ್ಮ ಸಂಪುಟ ಸದಸ್ಯರ ಜಾಗತಿಕ ವ್ಯಾಪಾರ ವ್ಯವಸ್ಥೆಯಲ್ಲಿ ಅವರು ಇದೆ. ದೇಶದಲ್ಲಿ ಸ್ಪರ್ಧಾತ್ಮಕ ವಾತಾವರಣ ಸೃಷ್ಟಿಯಾಗಿದ್ದು, ಇದರಿಂದ ಪ್ರಗತಿಯತ್ತ ದಾಪುಗಾಲು ಇಡಲಾಗುತ್ತಿದೆ. ಈ ಹಿಂದೆ ಭ್ರಷ್ಟಾಚಾರ, ದುರಾಡಳಿತ ಮತ್ತಿತರ ವಿಚಾರಗಳಲ್ಲಿ ಸ್ಪರ್ಧೆ ಇತ್ತು. ಈಗ ಉತ್ತಮ ಆಡಳಿತ ನೀಡುವ ವಿಚಾರದಲ್ಲಿ ತಮ್ಮ ಸಂಪುಟ ಸದಸ್ಯರ ನಡುವೆ ಆಡಳಿತ ವ್ಯವಸ್ಥೆಯಲ್ಲಿ ಸ್ಪರ್ಧೆ ಇದೆ. ಇದೊಂದು ಸಕಾರಾತ್ಮಕ ಬೆಳವಣಿಗೆ ಎಂದರು. will progress fastest at to which stage will attract more investment. ಕಳೆದ 2014ರಿಂದ ಈವರೆಗೆ ಶೇಕಡ 7.4ರಷ್ಟು ಆರ್ಥಿಕ ಬೆಳವಣಿಗೆ ಸಾಧಿಸಿದ್ದು, ಹಣದುಬ್ಬರ ಪ್ರಮಾಣ ಸರಾಸರಿ 4.5ರಷ್ಟಿದೆ. ವ್ಯಾಪಾರ ವಹಿವಾಟು ಸುಲಲಿತಗೊಳಿಸಲು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದ್ದು, ಇದರಿಂದ ವ್ಯಾಪಾರ ವಲಯದಲ್ಲಿ 2014ರಿಂದ ಈವರೆಗೆ ಶೇಕಡ 7.4ರಷ್ಟು ಆರ್ಥಿಕ ಬೆಳವಣಿಗೆ ಸಾಧಿಸಿದ್ದು,
ಹಣದುಬ್ಬರ ಪ್ರಮಾಣ ಸರಾಸರಿ 4.5ರಷ್ಟಿದೆ. ವ್ಯಾಪಾರ ವಹಿವಾಟು ಸುಲಲಿತಗೊಳಿಸಲು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದ್ದು, ಇದರಿಂದ ವ್ಯಾಪಾರ ವಲಯದಲ್ಲಿ ಸಾಕಷ್ಟು ಉತ್ಸಾಹ ಮೂಡಿದೆ. ಆಡಳಿತ ವ್ಯವಸ್ಥೆಯಲ್ಲಿ ಕಳೆದುಕೊಂಡಿದ್ದ ಉತ್ಸಾಹ ಗರಿಗೆದರಿದೆ ಎಂದು ನರೇಂದ್ರ ಮೋದಿ ಹೇಳಿದರು. We also, there was competition at the weather. We also know coal will get more money or spectrum. Were the main players involved. There was competition at the weather. CWG would get more money or defend it. ಸಂಬಂಧ ಕಡಿದುಕೊಳ್ಳುವುದು ಸೇರಿದಂತೆ ಎಲ್ಲ ರೀತಿಯ ಅಧಿಕಾರವನ್ನು ಚಲಾಯಿಸಲಾಗುವುದು ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ತಿಳಿಸಿದ್ದಾರೆ. Who were the main players involved in ಪುಲ್ವಾಮಾ ಉಗ್ರರ ದಾಳಿಗೆ ಕಾರಣವಾದ ಹೊತ್ತಿರುವ ತಪ್ಪಿತಸ್ಥರ ವಿರುದ್ಧ ನಿರ್ಣಾಯಕ ಹೋರಾಟದಲ್ಲಿ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಪಾಕಿಸ್ತಾನದಲ್ಲಿರುವ ವ್ಯಕ್ತಿಯೊಬ್ಬ ದಾಳಿಯ ಹೊಣೆ ಹೊತ್ತಿದ್ದು ಎಲ್ಲ ರೀತಿಯ ಅಧಿಕಾರವನ್ನು ಚಲಾಯಿಸಲಾಗುವುದು ಎಂದಿರುವುದಕ್ಕೆ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ನಿನ್ನೆ ಬಿಜೆಪಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೋದಿ ವಿಜಯ ಸಂಕಲ್ಪ ಯಾತ್ರೆ ಪಾಕಿಸ್ತಾನದಲ್ಲಿರುವ ವಿಜಯಪುರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಗಳ ಪ್ರಮುಖರ ಸಮಾವೇಶಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಚಾಲನೆ ನೀಡಿದರು. ಕೇಂದ್ರ ಸಚಿವರಾದ ರಮೇಶ್ ಜಿಗಜಿಣಗಿ, ಪುರುಷೋತ್ತಮ ರೂಪಾಲ, ಮುಖಂಡರಾದ ವಿಜಯಪುರದಲ್ಲಿ ನಿನ್ನೆ ಬಿಜೆಪಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೋದಿ ವಿಜಯ ಸಂಕಲ್ಪ ಯಾತ್ರೆ ಹಾಗೂ ವಿಜಯಪುರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಗಳ ಪ್ರಮುಖರ ಸಮಾವೇಶಕ್ಕೆ ಸೇರಿ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಚಾಲನೆ ನೀಡಿದರು. ಅಭಿವೃದ್ಧಿ ವಿರೋಧಿಯಾಗಿದೆ. ಇದರಿಂದ ಯಾವುದೇ ಜನಪರ ಕಾರ್ಯಕ್ರಮಗಳ ಮುಖಂಡರಾದ ಪಿಸಿ ಗದ್ದಿಗೌಡ, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಿರುವ ಪುರುಷೋತ್ತಮ ರೂಪಾಲ, ದೇಶದಲ್ಲಿ ಹಲವು ರಾಜಕೀಯ ಪಕ್ಷಗಳ ಸೇರಿ ರಚಿಸಿಕೊಂಡಿರುವ ಮಹಾಘಟಬಂಧನ್ ಅಭಿವೃದ್ಧಿ ವಿರೋಧಿಯಾಗಿದೆ. ಇದರಿಂದ ಯಾವುದೇ ಜನಪರ ಕಾರ್ಯಕ್ರಮಗಳ ಅನುಷ್ಠಾನ ಸಾಧ್ಯವಿಲ್ಲ. ಪಕ್ಷ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಅಪವಿತ್ರ ಮೈತ್ರಿ ಮಾಡಿಕೊಂಡಿದೆ ಎಂದರು. ಅಧಿಕಾರ ನಡೆಸುತ್ತಿರುವ ರಾಜ್ಯ ಸಮ್ಮಿಶ್ರ ಸರ್ಕಾರ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಎಂದು ಆರೋಪಿಸಿದರು. ಬಿಎಸ್ ಯಡಿಯೂರಪ್ಪ ಈ ಬಾರಿ ರಾಜ್ಯದ ಕನಿಷ್ಠ 22 ಲೋಕಸಭಾ ಕ್ಷೇತ್ರಗಳಲ್ಲಿ ಪಕ್ಷ ಜಯಗಳಿಸುವ ವಿಶ್ವಾಸವಿದೆ. ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಅಪವಿತ್ರ ಮೈತ್ರಿ ಮಾಡಿಕೊಂಡು ಅಧಿಕಾರ ನಡೆಸುತ್ತಿರುವ ರಾಜ್ಯ ಸಮ್ಮಿಶ್ರ ಸರ್ಕಾರ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಎಂದು ಆರೋಪಿಸಿದರು. ಮಾರ್ಚ್ 9ರಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹಾವೇರಿಯಲ್ಲಿ ನಡೆಯಲಿರುವ ಪರಿವರ್ತನಾ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ರಾಯಚೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ದೇಶದಲ್ಲಿ ಪರಿವರ್ತನೆಯಾಗಬೇಕಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ವೈಫಲ್ಯ ಕುರಿತು ಜನರಿಗೆ ತಿಳಿಸಲಾಗುವುದು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ನಡೆಯಲಿರುವ ಬೆಂಬಲಿಸಿ ಮಾತನಾಡುವುದರಲ್ಲಿ ಸರಿಯಲ್ಲ ಎಂದಿದ್ದಾರೆ ಎಂದು ಇಂದು ಅಥವಾ ನಾಳೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ಯಾವ ಕ್ಷೇತ್ರದಲ್ಲಿ ಪರಿವರ್ತನೆಯಾಗಬೇಕಿದೆ ಸಭೆ ನಡೆಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ವೈಫಲ್ಯ ಕುರಿತು ಜನರಿಗೆ ತಿಳಿಸಲಾಗುವುದು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಆಪರೇಷನ್ ಕಮಲ ಬೆಂಬಲಿಸಿ ಮಾತನಾಡುವುದು ಸರಿಯಲ್ಲ ಎಂದರು. ಇಂದು ಅಥವಾ ನಾಳೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ಯಾವ ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕು ಎಂಬ ಕುರಿತು ಸಭೆ ನಡೆಸಿ ನಿರ್ಧರಿಸಲಾಗುವುದು ಎಂದು ತಿಳಿಸಿದರು. ಚುನಾವಣೆ ಆದ್ಮೇಲೆ ನಾವು ಮಾಡೋದು ಎಲ್ರಿಗೂ ಗೊತ್ತು. ಯಡಿಯೂರಪ್ಪನವರು ಒಪ್ಕೊಂಡ್ರು. ನಾನೇ ಮಾತಾಡ್ತೀನಿ, ನಾನೇ ಹೇಳಿದ್ದೀನಿ. ನಾವು ನೀತಿಗೆಟ್ಟ ರಾಜಕಾರಣ ಬಿಜೆಪಿ ಮಾಡಲು ತಯಾರಾಗಿ ರಾಷ್ಟ್ರೀಯ ಅಧ್ಯಕ್ಷ ಮಾಡ್ತಕ್ಕಂಥದ್ದನ್ನ ಈಗ ಸದ್ಯಕ್ಕೆ ಆಪರೇಷನ್ ಕಮಲ ಚುನಾವಣೆ ಆದ್ಮೇಲೆ ನಾವು ಮಾಡೋದು ಹೇಳಿದ್ರೆ ಏನ್ ಹೇಳ್ತಿದ್ರು ಅಮಿತ್ ಶಾ, ಕಾಂಗ್ರೆಸ್ ಕೂಡ ಈ ತರ ಮಾಡುತ್ತೆ ಆಧಾರದ ಮೇಲೆ ಲೋಕಸಭೆ ಮಾಡ್ತಕ್ಕಂಥ ಸರಿ ಇದೆ, ಶಾಸಕರ ಖರೀದಿ ಮಾಡುವಂತ ಪ್ರಯತ್ನ ಸರಿ ಇದೆ. ಇದರಲ್ಲಿ ಎಷ್ಟು ಕೋಟಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಆಕಸ್ಮಿಕದಿಂದ ಸಾವಿರಾರು ಎಕರೆ ಅರಣ್ಯ ಬೆಂಕಿಗೆ ಆಹುತಿಯಾಗಿದೆ. 4 ದಿನಗಳ ಹಿಂದೆ ಹೊತ್ತಿಕೊಂಡು ಬೆಂಕಿ ಅರಣ್ಯ ಪ್ರದೇಶದ ಕೆಲವು ಭಾಗದಲ್ಲಿ ಆವರಿಸಿಕೊಂಡು ಸಾಕಷ್ಟು ನಷ್ಟ ಉಂಟಾಗಿದೆ. ಅಪಾರ ವನ್ಯಜೀವಿ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಬೆಂಕಿ ನಂದಿಸಲು ಅರಣ್ಯ ಇಲಾಖೆ ಸಿಬ್ಬಂದಿ ಸ್ವಯಂ ಸೇವಕರು ಹಾಗೂ ಸಾವಿರಾರು ಗ್ರಾಮೀಣ ಅರಣ್ಯ ನಿರಂತರ ಪ್ರಯತ್ನ ನಡೆಸುತ್ತಿದ್ದಾರೆ. 4 ದಿನಗಳ ಹಿಂದೆ ಹೊತ್ತಿರುವುದರಿಂದ 2 ದಿನಗಳಿಂದ ಪ್ರವಾಸಿಗರಿಗೆ ಪ್ರವೇಶ ಭಾಗದಲ್ಲಿ ಆವರಿಸಿಕೊಂಡು ಸಾಕಷ್ಟು ನಷ್ಟ ಉಂಟಾಗಿದೆ. ಅಪಾರ ವನ್ಯಜೀವಿ ಸಂಪತ್ತು ನಾಶವಾಗಿದೆ. ಬೆಂಕಿ ನಂದಿಸಲು ಅರಣ್ಯ ಇಲಾಖೆ ಸಿಬ್ಬಂದಿ, ಸ್ವಯಂ ಸೇವಕರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ನಿರಂತರ ಪ್ರಯತ್ನ ನಡೆಸುತ್ತಿದ್ದಾರೆ. ಅರಣ್ಯಕ್ಕೆ ಬೆಂಕಿ ಬಿದ್ದಿರುವುದರಿಂದ 2 ದಿನಗಳಿಂದ ಪ್ರವಾಸಿಗರಿಗೆ ಪ್ರವೇಶ ನಿಷೇಧಿಸಲಾಗಿದೆ. ನೇತೃತ್ವದ ಬಿಜೆಪಿ ಸರ್ಕಾರದ ಸಾಧನೆ ಕುರಿತು ಮಾಹಿತಿ ನೀಡುವ
ಪ್ರಚಾರಾಂದೋಲನ ನಿನ್ನೆ ಧಾರವಾಡದ ವಿವಿಧ ಗ್ರಾಮಗಳಲ್ಲಿ ನಡೆಯಿತು. ಟೀಂ ಮೋದಿ ಸಂಚಾರ ಪ್ರದರ್ಶನದಲ್ಲಿ ಪ್ರಮುಖ ಯೋಜನೆಗಳಾದ ಸ್ವಚ್ಛ ಭಾರತ, ಪ್ರಧಾನಮಂತ್ರಿ ಜನಧನ್, ಮುದ್ರಾ, ಸುಕನ್ಯಾ ಸಮೃದ್ಧಿ ಸೇರಿದಂತೆ ಹಲವು ಯೋಜನೆಗಳು ಫಲಾನುಭವಿಗಳ ಸರ್ಕಾರದ ಸಾಧನೆಗಳನ್ನು ಮಾಹಿತಿ ನೀಡುವ ಮಟ್ಟದಲ್ಲಿ ಪ್ರಚಾರಾಂದೋಲನವನ್ನೇ ಧಾರವಾಡದ ವಿವಿಧ ಗ್ರಾಮಗಳಲ್ಲಿ ಸಂಚಾರಿ ವಾಹನದ ಮೇಲ್ವಿಚಾರಕ ಸಂಚಾರ ಪ್ರದರ್ಶನದಲ್ಲಿ ಪ್ರಮುಖ ಯೋಜನೆಗಳಾದ ಸ್ವಚ್ಛ ಭಾರತ, ಪ್ರಧಾನಮಂತ್ರಿ ಜನಧನ್, ಮುದ್ರಾ, ಸುಕನ್ಯಾ ಸಮೃದ್ಧಿ ಸೇರಿದಂತೆ ಹಲವು ಯೋಜನೆಗಳು ಫಲಾನುಭವಿಗಳ ಸಂಖ್ಯೆ ಮತ್ತಿತರ ಮಾಹಿತಿಗಳನ್ನು ಗ್ರಾಮ ಮಟ್ಟದಲ್ಲಿ ಸಂಚಾರಿ ವಾಹನದ ಮೂಲಕ ತಲುಪಿಸಲಾಯಿತು. ಸಂಚಾರಿ ವಾಹನದ ಮೇಲ್ವಿಚಾರಕ ಕೈಗಾರಿಕಾ ಕೇಂದ್ರದ ಸಭಾಂಗಣದ ಕುರಿತು ಜವಳಿ ನೀತಿಯಡಿ ಮಹಿಳಾ ಉದ್ಯಮಿಗಳಿಗಾಗಿ 2 ದಿನಗಳ ಉದ್ಯಮಶೀಲತಾ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ವೇದಾ ವಿಜಯಕುಮಾರ್ ಕಾರ್ಯಾಗಾರ ಉದ್ಘಾಟಿಸಿದರು. ಜಿಲ್ಲೆಯ ವಿವಿಧ ತಾಲೂಕುಗಳ ಮಹಿಳಾ ಉದ್ಯಮಿಗಳು ಪಾಲ್ಗೊಂಡಿದ್ದರು. ಜಿಲ್ಲಾ ಕೈಗಾರಿಕಾ ವ್ಯಕ್ತಿಗಳು ಯೋಜನೆಗಳ ಮಾಹಿತಿ ಜವಳಿ ನೀತಿಯಡಿ ಮಹಿಳಾ ಉದ್ಯಮಿಗಳಿಗಾಗಿ ಜವಳಿ ಇಲಾಖೆ ಉಪನಿರ್ದೇಶಕ ತರಬೇತಿ ಕಾರ್ಯಾಗಾರದಲ್ಲಿ 60 ಮಂದಿ ಉದ್ದಿಮೆದಾರರು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ವೇದಾ ಯೋಜನೆಗಳ ಕಾರ್ಯಾಗಾರ ಉದ್ಘಾಟಿಸಿದರು. ಕನಿಷ್ಠ 25 ಲಕ್ಷ ರೂಪಾಯಿಗಳ ಮಹಿಳಾ ಉದ್ಯಮಿಗಳು ವರೆಗೆ ಬಂಡವಾಳ ಹೂಡಿಕೆ ಮಾಡಿದ ವ್ಯಕ್ತಿಗಳು ಯೋಜನೆಗಳ 10% ಸಹಾಯಧನ ಇಲಾಖೆಯಿಂದ ದೊರೆಯಲಿದೆ ಮತ್ತು ಜವಳಿ ಇಲಾಖೆ ಉಪನಿರ್ದೇಶಕ ತುಂಬಾ ಉಪಯುಕ್ತ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ತರಬೇತಿಯಲ್ಲಿ ಯೋಜನೆಗಳ ಮಾಹಿತಿ ನೀಡಲಾಗಿದೆ ಹಾಗೂ ಕನಿಷ್ಠ 25 ಲಕ್ಷ ರೂಪಾಯಿಯಿಂದ 5 ಕೋಟಿ ರೂಪಾಯಿವರೆಗೆ ಬಂಡವಾಳ ಹೂಡಿಕೆ ಮಾಡಿದರೆ 90% ಸಹಾಯಧನ ಇಲಾಖೆಯಿಂದ ದೊರೆಯಲಿದೆ. ಇದರಿಂದ ಈ ಭಾಗದಲ್ಲಿ ಇಲಾಖೆ ವತಿಯಿಂದ ಸಹಾಯಧನ ನೀಡಲಾಗುವುದು. ತುಂಬಾ ಉಪಯುಕ್ತ ಶಿವಮೊಗ್ಗ ಜಿಲ್ಲೆ ನಾನು ಈ ಕಾರ್ಯಕ್ರಮದ ರಾಮಚಂದ್ರ ಗಾರ್ಮೆಂಟ್ಸ್ ಶುರು ಮಾಡ್ಕೋಬೇಕು ಅಂತಂದು ಕನಸು ಕಂಡಿದ್ದೀನಿ. ಅಲ್ಲಿ ತರಬೇತಿ ತಗೊಂಡ್ಬಿಟ್ಟು ಮುಂದೆ ತಗೊಂಡಾಗಿದೆ ನನ್ನ ತರಬೇತಿ. ಮುಂದೆ ಅದ ಕನಸನ್ನ ಗಾರ್ಮೆಂಟ್ಸ್ ಬಗ್ಗೆ ತಿಳ್ಕೊಳಕ್ಕೆ ಮತ್ತೆ ಏನೇನು ನಮಗೆ ಸೌಲಭ್ಯಗಳನ್ನು ಸಿಗ್ತದೆ ಅನ್ನೋ ಉದ್ದೇಶಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಮುಂದೆ ಗಾರ್ಮೆಂಟ್ಸ್ ಶುರು ಮಾಡ್ಕೋಬೇಕು ಅಂತಂದು ಕನಸು ಕಂಡಿದ್ದೀನಿ. ಅಲ್ಲಿ ತರಬೇತಿ ತಗೊಂಡ್ಬಿಟ್ಟು ಮುಂದೆ ಈಗ ತಗೊಂಡಾಗಿದೆ ನನ್ನ ತರಬೇತಿ. ಮುಂದೆ ಅದ ಕನಸನ್ನ ನಾನು ನಡೆಯುತ್ತಿರುವ ಏನೇನು ನಮಗೆ ಸೌಲಭ್ಯಗಳನ್ನು ಸಿಗ್ತದೆ ಅನ್ನೋ ಉದ್ದೇಶಕ್ಕೆ ನಾನು ಅಂತಿಮ ದಿನವಾದ ಇಂದು ಸಹ ಸೇನಾ ವಿಮಾನಗಳ ಹಾರಾಟ, ಕಂಪನಿಗಳ ನಡುವೆ ಒಪ್ಪಂದ, ವಿಚಾರ ಸಂಕಿರಣ ಸೇರಿದಂತೆ ಮತ್ತಿತರ ಕಾರ್ಯಕ್ರಮಗಳು ನಡೆಯಲಿವೆ. ನಿನ್ನೆ ಸಂಭವಿಸಿದ ಅಗ್ನಿ ಅವಘಡ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ 2019ಕ್ಕೆ ಇಂದು ತೆರೆ ಬೀಳಲಿದೆ. ಏರೋ ಇಂಡಿಯಾ ಪ್ರದರ್ಶನದ ಇಂದು ಸಹ ಸೇನಾ ವಿಮಾನಗಳ ಹಾರಾಟ, ಕಂಪನಿಗಳ ನಡುವೆ ಒಪ್ಪಂದ, ತೇಜಸ್ ಲಘು ವಿಮಾನದಲ್ಲಿ ಹಾರಾಟ ಮತ್ತಿತರ ಕಾರ್ಯಕ್ರಮಗಳು ನಡೆಯಲಿವೆ. ನಿನ್ನೆ ಸಂಭವಿಸಿದ ಅಗ್ನಿ ಅವಘಡ ಹಿನ್ನೆಲೆಯಲ್ಲಿ ಇಂದು ಸಾರ್ವಜನಿಕ ವಾಹನಗಳ ನಿಲುಗಡೆಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಂತರ ತೇಜಸ್ ವಿಮಾನ ಏರೋ ಇಂಡಿಯಾ ಪ್ರದರ್ಶನದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಬ್ಯಾಡ್ಮಿಂಟನ್ ತಾರೆ ಪಿವಿ ಸಿಂಧು ತೇಜಸ್ ಲಘು ವಿಮಾನದಲ್ಲಿ ಹಾರಾಟ ನಡೆಸಿದರು. ಭಾರತ ಪ್ರವಾಸದಲ್ಲಿರುವ ಆಸ್ಟ್ರೇಲಿಯಾ ತಂಡ ಇಂದು ಮೊದಲ ಟಿ20 ಪಂದ್ಯವನ್ನು ಭಾರತದ ವಿರುದ್ಧ ಎದುರಿಸಲಿದೆ. 2 ಪಂದ್ಯಗಳ ಟಿ20 ಸರಣಿಯ ಮೊದಲ ಪಂದ್ಯ ವಿಶಾಖಪಟ್ಟಣದಲ್ಲಿ ನಡೆಯಲಿದೆ. ಆತಿಥೇಯ ಭಾರತ ತಂಡವನ್ನು ನಾಯಕ ವಿರಾಟ್ ಕೊಹ್ಲಿ ಮುನ್ನಡೆಸಲಿದ್ದಾರೆ. ಪಂದ್ಯ ಗಾಯಗೊಂಡಿರುವ ಆಲ್ರೌಂಡರ್ ಪಂದ್ಯ ಅಲಭ್ಯತೆ ಪಂದ್ಯ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಪಂದ್ಯ ಸಂಜೆ 7 ಗಂಟೆಗೆ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಕಿಸಾನ್ ಸಮ್ಮಾನ್ಗೆ ಇಂದು ಚಾಲನೆ. ಮೊದಲ ದಿನವೇ ಕೋಟಿಗೂ ಅಧಿಕ ರೈತರ ಚಾಲನೆ. ಮೊದಲ ದಿನವೇ ಕೋಟಿಗೂ ಅಧಿಕ ರೈತರ ಖಾತೆಗೆ ತಲಾ 2,000 ಕಾಶ್ಮೀರ 150 ಪ್ರತ್ಯೇಕತಾವಾದಿಗಳ ಬಂಧನ, 150,000 ಪ್ರತ್ಯೇಕತಾವಾದಿಗಳ ಬಂಧನ, 10,000 ಸೈನಿಕರ ಭೀಕರ ಫೈರ್ ಶೋ, 300 ಕಾರುಗಳು ಬೆಂಕಿಗೆ ಭಸ್ಮ, ವೈಮಾನಿಕ ಪ್ರದರ್ಶನಕ್ಕೆ ಮತ್ತೆ ಭಸ್ಮ, ವೈಮಾನಿಕ ಪ್ರದರ್ಶನಕ್ಕೆ ಮತ್ತೆ ಅಪಶಕುನ. ಅಪೂರ್ವ ಚಿನ್ನ ಗೆದ್ದ ಅಪೂರ್ವಿ, ಐಎಸ್ಎಸ್ ಚಿನ್ನ ಗೆದ್ದ ಶೂಟಿಂಗ್ನಲ್ಲಿ ವಿಶ್ವ ದಾಖಲೆ. ಅಂಜುಮ್ ಮೌದ್ಗಿಲ್ ಇಳವೆನ್ನಿಲಾಗೆ ನಿರಾಸೆ. ಇಂದು ಭಾರತ ಆಸೀಸ್ ಮೊದಲ ಟಿ20. ಇಂದು ಭಾರತ ಆಸೀಸ್ ಮೊದಲ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬಂಡೀಪುರ ಅರಣ್ಯ ಧಗಧಗ, ಸಾವಿರಾರು ಬಂಡೀಪುರ ಅರಣ್ಯ ಧಗಧಗ, ಸಾವಿರಾರು ಎಕರೆ ಕಾಡು ಅರಣ್ಯಗಾಹುತಿ, ಮೇಲುಕಾಮದಹಳ್ಳಿಯ ಬೋಳುಗುಡ್ಡ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ವ್ಯಾಪಕ ಪ್ರಯಾಣ ದರ ಏರಿಕೆಗೆ ಮುನ್ಸೂಚನೆ. ಬಸ್ ಪ್ರಯಾಣ
ದರ ಏರಿಕೆಗೆ ಮುನ್ಸಿಡಿ ಭಾಗಗಳ ದರ ಏರಿಕೆಯಿಂದ ದರ ಪರಿಷ್ಕರಣೆ ಅನಿವಾರ್ಯ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ವಾಹನಗಳಿಗೆ ಶೀಘ್ರ ಹೈ ಸೆಕ್ಯೂರಿಟಿ ನಂಬರ್ ವಾಹನಗಳಿಗೆ ಶೀಘ್ರ ಹೈ ಸೆಕ್ಯೂರಿಟಿ ನಂಬರ್ ಈ ನಿಯಮ ಒಂದರಿಂದಲೇ ಕರ್ನಾಟಕದಲ್ಲಿ ಈ ನಿಯಮ ಇಂಡಿಯಾ 2019 ಏರೋ ಇಂಡಿಯಾ 2019 ಅನಾವರಣ ಸೂರ್ಯಕಿರಣ ಕಳೆ ಮಹಿಳಾ ಶಕ್ತಿ ಅನಾವರಣ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಜನರೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿಂದು ರೈತರ ರ್ಯಾಲಿ ಉದ್ದೇಶಿಸಿ ಪ್ರಧಾನಿ ಭಾಷಣ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಜೆಡಿಎಸ್ ಸೀಟು ಹಂಚಿಕೆ ಶೀಘ್ರದಲ್ಲೇ ಇತ್ಯರ್ಥ ದಿನೇಶ್ ಗುಂಡೂರಾವ್ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನಕ್ಕೆ ಇಂದು ತೆರೆ ವಾಹನ ನಿಲುಗಡೆಗೆ ಪರ್ಯಾಯ ವ್ಯವಸ್ಥೆ ವೀಕ್ಷಕರೇ ಗಮನಿಸಿ ಪ್ರಧಾನಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗುವ ಹಿನ್ನೆಲೆಯಲ್ಲಿ ನಮ್ಮ ಮುಂದಿನ ವಾರ್ತಾ ಪ್ರಸಾರ 10:45ಕ್ಕೆ ಚಂದನದಲ್ಲಿ ನಮಸ್ಕಾರ.